ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾರಿ ಬೆಲ್ಲದ ರವೆ ಉಂಡಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೊದಲಿಗೆ ಒಂದು ಪಾತ್ರೆಗೆ 4 ಚಮಚ ಆಗೋಷ್ಟು ತುಪ್ಪನ ಹಾಕೊಂಡೇನಿ ರೀ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಈಗ ಏನು ಮಾಡ್ಬೇಕ್ರಿ ನಾರಿ, ಒಣ ದ್ರಾಕ್ಷಿನ ತೊಗೊಂಡೇನಿ ರೀ. ಅದನ್ನು ಚೆನ್ನಾಗಿ ಏನು ಮಾಡ್ಬೇಕ್ರಿ, ಒಂದು 2 ರಿಂದ 3 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕ್ರಿ. ಅವೆಲ್ಲ ರೀ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅವನ್ನ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಈಗ ಅದ ತುಪ್ಪದಲ್ಲಿ ನಾವು ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಹಾಗೆ ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಎರಡೂ ಸೇರಿಸಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ 1 ಕಪ್ ಆಗುವಷ್ಟು ಸಣ್ಣ ರವೆನ ತೊಗೊಂಡೇನಿ ರೀ. ಆ ರವೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಏನು ಮಾಡ್ಬೇಕ್ರಿ, ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ನಾವು ರವೆಯನ್ನು ಹುರ್ಕೋಬೇಕ್ರಿ. ರವೆ ಎಲ್ಲ ಹುರಿದ ತಕ್ಷಣ ಸ್ವಲ್ಪ ಈಗ ನಾನಿಲ್ರಿ ಒಣ ಕೊಬ್ಬರಿನ ಈ ಥರ ರೀ ಸಣ್ಣದಾಗಿ ತುರಿದಿಟ್ಕೊಂಡೇನಿ ರೀ, ಪುಡಿ ಮಾಡಿ ಇಟ್ಕೊಂಡೇನಿ ರೀ. ಅದನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು, ಹಾಗೆ 1 ಚಮಚ ಆಗೋಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ರವೆನ ಚೆನ್ನಾಗಿ ಈ ಥರ ರೀ ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ನೀವು ಇದನ್ನ ನೀರು ಹಾಕಿ ಕುದಿಸ್ಕೋಬೋದ್ರಿ ಅಥವಾ ಡೈರೆಕ್ಟೂ ಮಾಡ್ಕೋಬೋದ್ರಿ. ನಾನಿಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡೇನಿ ರೀ. ಹಾಗೆ ಒಂದು 3 ರಿಂದ 4 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗುವವರೆಗೂ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೋಬೇಕ್ರಿ. ಪೂರ್ತಿ ಗಟ್ಟಿನೂ ಆಗಬಾರ್ದ್ರಿ, ಕೈಗೆ ಸ್ವಲ್ಪ ಅಂಟಾಗಿ ಹತ್ತಬೇಕ್ರಿ. ಆ ರೀತಿ ಆಗುವವರೆಗೂ ಬೆಲ್ಲ ಕರಗುವವರೆಗೂ ನಾವು ಈ ರೀತಿ ಏನು ಮಾಡಬೇಕ್ರಿ, ಬೆಲ್ಲದ ಪಾಕನ ರೆಡಿ ಮಾಡಿಕೊಂಡು ನಾವೇನು ಹುರಿದು ಇಟ್ಕೊಂಡಿದ್ದೆಲ್ಲ ರವೆ ರೀ, ಆ ರವೆನ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಈ ರೀತಿ ನಾವು ಬೆಲ್ಲನ ಶೋಧಿಸ್ಕೊಂಡು ಹತ್ರ ಬೆಲ್ಲದಲ್ಲಿ ಸ್ವಲ್ಪ ಕಸರು ಅದು ಇರುತ್ತೆ, ಅದಕ್ಕೇನು ಮಾಡೋದ್ರಿ, ಬೆಲ್ಲನ ಈ ಥರ ಶೋಧಿಸ್ಬಿಟ್ಟು ಏನು ಮಾಡ್ಬೇಕ್ರಿ, ನಾವು ಬೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಬಿಸಿ ಇರ್ತೈತ್ರಿ, ಅದಕ್ಕೆ ಏನು ಮಾಡ್ಬೇಕ್ರಿ, ಚಮಚೆಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ಉಂಡೆನ ಕಟ್ಕೋಬೇಕ್ರಿ. ನೋಡ್ರಿ ಈ ಥರ ಸಾಫ್ಟ್ ಆಗ್ತೈತ್ರಿ ಬೆಲ್ಲ ಹಾಕಿದ ತಕ್ಷಣ. ಬಿಸಿ ಇರುವಾಗ ನಾವು ಈ ರೀತಿ ಏನು ಮಾಡ್ಬೇಕ್ರಿ, ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜಲ್ಲಿ ನಾವು ಈ ಥರ ಉಂಡೆಯನ್ನು ಕಟ್ಕೋಬೇಕ್ರಿ. ಎಷ್ಟು ಸಾಫ್ಟಾಗಿ ರವೆ ಉಂಡೆ ಬರತ್ತವ್ರಿ. ನೀವು ಸಕ್ಕರೆ ಪಾಕ ಮಾಡಿ ರವೆ ಉಂಡೆನ ಕಟ್ಟಿರ್ಬೋದ್ರಿ, ಅದೇ ರೀತಿ ಒಳಗೆ ನಾವು ಈಗ ಬೆಲ್ಲದ ಪಾಕದಲ್ಲಿ ರವೆ ಉಂಡಿನ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿ ಬರ್ತಾವ್ರಿ ರವೆ ಉಂಡೆ. ಈಗ ಪಂಚಮಿ ಹಬ್ಬಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಬೆಲ್ಲದ ರವೆ ಉಂಡೆ ರೆಡಿ ಆಗಿದಾವ್ರಿ. ಇನ್ನು ರಾಜಗಿರಿ ಉಂಡಿನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಹಬ್ಬಕ್ಕೆ ಉಪವಾಸಕ್ಕೆ ಮಾಡುವಂತಹ ರಾಜಗಿರಿ ಉಂಡಿನ ನಾವು ಇದನ್ನ ಯಾವ ರೀತಿ ಮಾಡೋದಂತ ನಾನಿವತ್ತು ತಿಳಿಸ್ಕೊಡತ್ತೇನೆ ರೀ. ಅದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ರಿ 1 ಕಪ್ ಆಗುವಷ್ಟು ರಾಜಗಿರ ಅಥವಾ ರಾಜಗಿರಿ ಅಂತಾರೀ ಅದನ್ನ ತೊಗೊಂಡೇನಿ ರೀ. ಇದು ಆನ್ಲೈನ್ ಕೂಡ ಅವೈಲೇಬಲ್ ಐತ್ರಿ, ಅಮರ್ನಾಥ್ ಸೀಡ್ಸ್ ಅಂತ. ಅದನ್ನ ನಾನು 1 ಕಪ್ ಆಗುವಷ್ಟು ರಾಜಗಿರನ ತೊಗೊಂಡೇನಿ ರೀ. ಈಗ ಒಂದೊಂದು ಚಮಚ ಹಾಕ್ಕೊಂಡು ನಾವೇನು ಮಾಡ್ಬೇಕ್ರಿ, ಇವನ್ನ ಹುರ್ಕೋಬೇಕ್ರಿ. ವೈಟ್ ಏನಾಗಬೇಕ್ರಿ, ಅಳ್ಕಾಳು ಅಂತಾರಲ್ರಿ ಆ ರೀತಿ ಆಗ್ಬೇಕ್ರಿ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ಥರ ಫ್ರೈ ಮಾಡ್ಕೊಂಡ್ರಂದ್ರೆ ರೀ ಎಲ್ಲ ಚೆನ್ನಾಗಿ ಹುರಿತಾವ್ರಿ. ಅಥವಾ ನೀವು ಈ ಥರ ಕಾಟನ್ ಬಟ್ಟೆಯಿಂದ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಿದ್ರಂದ್ರೆ ರೀ ಎಲ್ಲನೂ ಈ ಥರ ಸಿಡಿತಾವ್ರಿ. ಆಮೇಲೆ ನೀವು ತಗೋಬೋದ್ರಿ, ಈ ಥರ ಆಗ್ತಾವ್ರಿ. ಆದ್ರೂ ಏನು ಮಾಡ್ಬೇಕ್ರಿ, ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರಂದ್ರೆ ರೀ ಚೆನ್ನಾಗಿ ಉಂಡೆ ಬರ್ತಾವ್ರಿ. ಈ ಥರ ಅಳ್ಕಾಳು ಆಗ್ಬೇಕ್ರವ ನೋಡಿ, ವೈಟ್ ಥರ ಬರತ್ತವ್ರಿ. ಈ ರೀತಿ ನೀವು ಎಲ್ಲನೂ ಹುರ್ಕೊಂಡ್ರಂದ್ರೆ ರೀ ಚೆನ್ನಾಗಿ ಬರ್ತಾವ್ರಿ. ನಾನು ಇದೇ ರೀತಿ ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಒಂದೊಂದು ಚಮಚ ಹಾಕೋಬೇಕ್ರಿ. ನೋಡ್ರಿ ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಒಮ್ಮೆಲೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಬರಂಗಿಲ್ಲ ರೀ, ಅದಕ್ಕೆ ಒಂದೊಂದು ಚಮಚ ಹಾಕ್ಕೊಂಡು 2 ಕಪ್ ಆಗೋಷ್ಟು ನಾನು ತೊಗೊಂಡೇನಿ ರೀ. ಯಾವ ಕಪ್ ಅಳತೆಯಿಂದ ರಾಜಗಿರನ ತೊಗೊಂಡಿರ್ತಾರಲ್ರಿ ಅದೇ ಕಪ್ ಅಳತೆಯಿಂದ ನಾನಿಲ್ರಿ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡೇನಿ ರೀ. ಆಮೇಲೆ ಅದಕ್ಕೆ 1-2 ರಿಂದ 3 ಚಮಚ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗೋವರೆಗೂ ಬೆಲ್ಲದ ಪಾಕನ ನಾವು ರೆಡಿ ಮಾಡ್ಕೋಬೇಕ್ರಿ. ಚೆನ್ನಾಗಿ ಸ್ವಲ್ಪ ಕೈಗೆ ಆಗ್ಬೇಕ್ರಿ. ಆ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಎಲ್ಲ ಕರಗೋವರೆಗೂ ಈ ಥರ ರೀ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ರಿ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾದ್ರೆ ನೀವು ಬೆಲ್ಲ ಕೂಡ ಜಾಸ್ತಿ ತೊಗೋಬೋದ್ರಿ. ನಾನಿಲ್ರಿ 2 ಕಪ್ ಆಗುವಷ್ಟು ರಾಜಗಿರಿ ಅಥವಾ ರಾಜಗಿರಿ ಅಂತಾರ್ರಿ ರಾಜಗಿರಿ ತೊಗೊಂಡೇನಿ ರೀ. ಅದಕ್ಕೆ 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡೇನಿ ರೀ. ಈಗ ಬೆಲ್ಲ ಏನಾಗತ್ತೈತ್ರಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ರೀ ಕರಗಿಸ್ಕೋಬೇಕ್ರಿ. ಅದನ್ನ ಬೆಲ್ಲ ಎಲ್ಲ ಕರಗಾಕತ್ತೈತ್ರಿ. ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ನಿಮಗೆ ಕೈಗೆ ಅಂಟಾಗಿ ಬೆಲ್ಲದ ಪಾಕ ರೆಡಿ ಆಯ್ತಂದ್ರೆ ರೀ ಉಂಡೆ ಕೂಡ ಚೆನ್ನಾಗಿ ಬರ್ತಾವ್ರಿ. ಇದನ್ನ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ರಾಜಗಿರಿ ಉಂಡೆ ಸ್ಪೆಷಲ್ ರೀ. ಹಬ್ಬಕ್ಕೆ ಅಥವಾ ಈಗ ನಾಗರ ಪಂಚಮಿಗೆ ಮತ್ತು ಏನು ಮಾಡಿದ್ರು ಉಪವಾಸ ಇದ್ದಾಗಂತೂ ರೀ ಈ ಥರ ರಾಜಗಿರಿ ಉಂಡೆ ಮಾಡ್ತೀನಿ ರೀ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರ್ತಾವ್ರಿ. ನೋಡ್ರಿ ಬೆಲ್ಲ ಎಲ್ಲ ಏನಾಗತ್ತೈತ್ರಿ ಕರ್ಗಾತೈತ್ರಿ. ಪೂರ್ತಿ ಎಲ್ಲ ಏನಾಗೈತ್ರಿ ಬೆಲ್ಲ ಕರಗಿ
ಕುದಿ ಬರತೈತ್ರಿ. ನಾ ಕೈಲೇ ಒಂದು ಸ್ವಲ್ಪ ಹಿಡಿದು ನೋಡಿದ್ರಿ, ಅಂಟಾಗಿ ಹತ್ತಾತೈತರ ರೀ. ಬೆಲ್ಲದ ಪಾಕ ರೆಡಿ ಆಗೈತ್ರಿ. ಪೂರ್ತಿ ನೀವು ಬಿಟ್ಟಿತ್ತಂದ್ರೆ ಗಟ್ಟಿ ಆಗಿಬಿಡ್ತೈತ್ರಿ. ಈ ಅಳತೆಯಲ್ಲಿ ನೀವು ಬೆಲ್ಲದ ಪಾಕನ ರೆಡಿ ಮಾಡಿಕೊಂಡು ಇನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನಾವೇನು ಹುರಿದು ಇಟ್ಕೊಂಡಿದ್ವಲ್ರಿ ರಾಜಗಿರಿನ ಅವನ್ನ ಏನು ಮಾಡ್ಬೇಕ್ರಿ, ನಾನಿಲ್ಲಿ 2 ಕಪ್ ಆಗುವಷ್ಟು ತೊಗೊಂಡೇನ್ರಿ. ಅದನ್ನ ಹಾಕ್ಕೊಂಡು ನೀವೇನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಇವು ಚೆನ್ನಾಗಿ ಏನಾಗ್ತಾವ್ರಿ, ಹುರಿದುಕೊಂಡೇವ್ರಿ. ಈ ರೀತಿ ನೀವು ಬೆಲ್ಲದ ಪಾಕದಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಇದ್ರೊಳಗೆ ಮೇನ್ ಏನಂದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಸಂಬಂಧ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾನ ಪೌಡರ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನೂ ಸೇರಿಸ್ಕೊಂಡೇನ್ರಿ. ಪೂರ್ತಿ ಪೌಡರ್ ಮಾಡಬಾರ್ದ್ರಿ, ಸ್ವಲ್ಪ ತರಿಯಾಗಿ ಶೇಂಗಾ ಪೌಡರನ್ನು ಮಾಡಿಕೊಂಡು ಅದನ್ನೂ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಿ. ಏನು ಮಾಡೋದ್ರಿ, ಬಿಸಿ ಇರುವಾಗ ಇದನ್ನ ಉಂಡೆ ಕಟ್ಟಬೇಕ್ರಿ. ತಣ್ಣಗಾದ ತಕ್ಷಣ ಉಂಡೆ ಕಟ್ಟಕ್ಕೆ ಬರಂಗಿಲ್ರಿ. ಅದಕ್ಕೆ ಫಾಸ್ಟಾಗಿ ಮಾಡಿಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಏನು ಮಾಡ್ಬೇಕ್ರಿ, ಉಂಡೆನ ಕಟ್ಟಬೇಕ್ರಿ. ಈಗಿದ ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಉಂಡೆ ಆಕಾರಕ್ಕೆ ಬರ್ತಾವ್ರಿ. ಇಷ್ಟು ಬೆಲ್ಲದ ಪಾಕನೂ ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಈಗ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಬಿಸಿ ಇರುವಾಗ ಈ ಥರ ರೀ ಬೇಗನೆ ಏನು ಮಾಡ್ಬೇಕ್ರಿ, ಉಂಡೆನ ಕಟ್ಟಿ ಇಟ್ಕೋಬೇಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾವ್ರಿ. ಬಿಸಿ ಇರುವಾಗ ನೀವು ಈ ರೀತಿ ಕಟ್ಕೊಂಡ್ರಂದ್ರೆ ರೀ ರಾಜಗಿರಿ ಉಂಡೆ ತುಂಬ ಚೆನ್ನಾಗಿ ಬರ್ತಾವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬರತ್ತವ್ರಿ. ಬಿಸಿ ಇರುವಾಗ ಈ ರೀತಿ ನೀವು ಕಟ್ಟಿ ಇಟ್ಕೊಂಡ್ರಂದ್ರೆ ರೀ ತುಂಬ ಚೆನ್ನಾಗಿ ರಾಜಗಿರಿ ಉಂಡಿನ ರೆಡಿ ಮಾಡ್ಕೋಬೋದ್ರಿ. ಆನ್ಲೈನಲ್ಲಿ ಕೂಡ ಇದು ಪ್ಯಾಕೆಟ್ ಸಿಗ್ತದ್ರಿ. ಹೊರಗಡೆ ಮಾರ್ಕೆಟ್ನಲ್ಲೂ ಕೂಡ ನೀವು ರಾಜಗಿರಿನ ತಂದು ಈ ರೀತಿ ಹಬ್ಬಕ್ಕೆ ಪಂಚಮಿಗೆ ಒಂದ್ಸಲ ಇದನ್ನ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.